बच्चों, आज 10वीं कक्षा विद्यार्थियों को स्वागत करता हूँ। 10वीं कक्षा के एक कहानी को आरंभ करता हूँ। कहानी का नाम है रोबोट। कहानी का नाम है रोबोट। इस कहानी को डॉक्टर प्रदीप मुखोपाध्याय आलोक नामक कहानीकार ने लिखा गया है। लेखक का नाम क्या है? डॉक्टर प्रदीप मुखोपाध्याय आलोक। बच्चों, इस कहानी आरंभ करने से पहले हम इस कहानी के आशय के बारे में हम चर्चा करेंगे। रोबोट नामक कहानी के आशय के बारे में हम चर्चा करेंगे। सक्सेना परिवार एक व्यक्ति का नाम है। सक्सेना परिवार नौकर साधोराम को, सक्सेना परिवार नौकर साधोराम को निकालकर रोबोनिल को नियुक्त करते हैं। कहानी का आशय बताने के बाद यह कहानी के संक्षेप में हम चर्चा करेंगे। बच्चों, सक्सेना परिवार एक अमीर लोग हैं। सक्सेना नामक उस परिवार में एक नौकर काम करता था। नौकर का नाम साधोराम था। सक्सेना ಪರಿವಾರದಲ್ಲಿ ಸಾಧೋರಾಮ್ ಅನ್ನುವಂಥ ಒಬ್ಬ ಕೆಲಸಗಾರ, ಒಬ್ಬ ನೌಕರ ಕೆಲಸವನ್ನು ನಿರ್ವಹಿಸ್ತಾ ಇದ್ದ। ಸಾಧೋರಾಮ್ ಕೋ ನಿಕಾಲ್ಕರ್, ಅವನನ್ನು ಸಕ್ಸೇನಾರ ಮನೆಯಿಂದ ಹೊರಹಾಕಿ, सक्सेनार मनेइंदा ಹೊರಹಾಕಿ रोबोनिल को नियुक्त करते हैं। रोबोनिल रोबोट का नाम है बच्चों। ಒಂದು ರೋಬೋನಿಲ್ ಅನ್ನುವಂತಹ ಒಂದು ರೋಬೋಟನ್ನು ಏನು ಮಾಡ್ತಾರೆ ಕೇಳಿದ್ರೆ, ಆ ಮನೆಗೆ ಆ ಸಾಧೋರಾಮನ್ನ ಕೆಲಸವನ್ನು ನಿರ್ವಹಿಸುವ ಒಂದು ಸ್ಥಾನದಲ್ಲಿ ಆ ಒಂದು ರೋಬೋಟನ್ನು ತರ್ತಾರೆ. ಆ ರೋಬೋಟಿನ ಹೆಸರೇ ಮಕ್ಕಳೇ ರೋಬೋನಿಲ್ ಅಂತಕ್ಕಂಥದ್ದು. रोबोनिल ಅನ್ನುವಂಥದ್ದು ಆ ರೋಬೋಟಿನ ಹೆಸರು। रोबोनिल सक्सेना परिवार में काम करने वाले रोबोट का नाम, और दूसरे रोबोट, ಇನ್ನೊಂದು ರೋಬೋಟ್ ಆ ರೋಬೋನಿಲ್ ಸಾಧೋರಾಮದಲ್ಲಿ ರೋಬೋನಿಲ್ ಅನ್ನುವಂಥದ್ದು ಸಕ್ಸೇನಾ ಪರಿವಾರದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು। ಆ ರೋಬೋ ದೀಪ್ ಅನ್ನುವಂಥದ್ದು ಮುಲಾಕಾತ್ ಹೋನ ಬೇಂಟ್ ಮಿಲನ್, ಅವು ಎರಡೂ ಸಹ ಏನಾಗ್ತವೆ ಕೇಳಿದ್ರೆ ಒಂದು ಸಂದರ್ಭದಲ್ಲಿ ಭೇಟಿ ಆಗ್ತವೆ। ಸಾಯಂಕಾಲದ ಸಂದರ್ಭದಲ್ಲಿ ಉನೇ ಪತಾ ಚಲ್ತಾ ಹೇ, ಅವುಗಳಿಗೆ ಗೊತ್ತಾಗ್ತದೆ, ರೋಬೋನಿಲ್ और रोबोदीप को ये पता चलता है, ಗೊತ್ತಾಗ್ತದೆ। साधोराम की सक्सेना परिवार में पहले काम करने वाला नौकर अब छुट्टी कर दी जाएगी, ಈಗ ಅವನಿಗೆ ರಜೆಯನ್ನು ಕೊಟ್ಟಿದ್ದಾರೆ। ಅವನನ್ನು ಕೆಲಸದಿಂದ ಏನು ಮಾಡಿದ್ದಾರೆ ಕೇಳಿದ್ರೆ ರಜೆ ಬಿಡುವನ್ನು ಬಿಟ್ಟಿದ್ದಾರೆ। ಉಸ್ಕಿ ನೌಕರಿ ಚಲಿ ಜಾಯೇಗಿ, ಬಹುಶಃ ಅವನ ಕೆಲಸ ಏನಾಗ್ಬೋದು, ಹೊರಟು ಹೋಗ್ಬೋದು। ಕೆಲಸದಿಂದ ಅವನು ನಿಯುಕ್ತಿಯನ್ನು ಪಡ್ಕೊಳ್ತಾನೆ। रोबोनिल और रोबोदीप अपने संघर्ष के द्वारा, ಆ ರೋಬೋಟ್ಗಳು, ಎರಡು ರೋಬೋಟ್ಗಳು, ರೋಬೋನಿಲ್ ಮತ್ತು ರೋಬೋದೀಪ್ ಅನ್ನುವಂಥ ಎರಡೂ ರೋಬೋಟ್ಗಳು ಸಂಘರ್ಷಕ್ಕೆ ದ್ವಾರ, ಸಂಘರ್ಷವನ್ನು ಮಾಡಿ, ಹೋರಾಟವನ್ನು ಮಾಡಿ, धीर सक्सेना को
ಮಜ್ಬೂರ್ ಕರ್ತೆ ಹೈ. ಆ ಸಕ್ಸೇನಾ ಪರಿವಾರದಲ್ಲಿ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾವೆ. ಸಾಧೋರಾಮ್ ಕೋ 2 ಬಾರ್ ನೌಕರಿ ಪರ್ ರಖಿ ಜಾಯೆ. ನೀವೇನು ಮಾಡಬೇಕು, ಮೊದಲು ಕೆಲಸವನ್ನು ಮಾಡ್ತಕ್ಕಂತಹ ಸಾಧೋರಾಮನನ್ನು, ಮೊದಲು पहले काम करने वाले साधोराम को सक्सेना परिवार में दोबारा नौकरी पर रखी जाए. ಅವನಿಗೆ ಎರಡನೇ ಬಾರಿ ಅವನಿಗೆ ನೌಕರಿಯನ್ನು ಕೊಡಬೇಕು. ಅಂತ್ ಮೇ, ಕೊನೆಯಲ್ಲಿ ರೋಬೋ ದೀಪ್ ಖುಷ್ ಹೋತಾ ಹೇ. ಆ ರೋಬೋ ದೀಪ್ ಸಂತೋಷ ಆಗ್ತದೆ. ಕಿ ಉನ್ಸೆ ಇನ್ಸಾನೋ ಕೋ, ಇವುಗಳಲ್ಲಿ ಮನುಷ್ಯನಿಗೆ ಕೋಯಿ ನುಕ್ಸಾನ್ ನಹಿ ಜೇಲ್ನಾ ಹೋತಾ. ರೋಬೋಟ್ಗಳ ಕೆಲಸವನ್ನು ಮಾಡುವುದರಿಂದ ಮನುಷ್ಯನಿಗೆ, ಮಾನವನಿಗೆ ಯಾವುದೇ ಥರದ ತೊಂದರೆ ಇಲ್ಲ ಅನ್ನುವಂಥದ್ದೇ ಈ ಪಾಠದ ಒಂದು ಆಶಯ. बच्चों, इस पाठ में, रोबोट नामक पाठ में विद्यार्थी क्या सीख सकते हैं, ಏನನ್ನು ತಿಳ್ಕೊಳ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡೋದಾದರೆ, साधोराम जाता है कि मशीन कभी मनुष्य के स्थान नहीं ले सकता. ಸಾಧೋರಾಮ ಹೋದ ಮೇಲೆ ಆ ಸಾಧೋರಾಮನ ಸ್ಥಾನದಲ್ಲಿ ಮಷಿನ್ ಅನ್ನುವಂಥದ್ದು ಕೆಲಸವನ್ನು ಮಾಡಲಾರದು. ಮನುಷ್ಯ ಕಾ ಮಹತ್ವ ಕಭಿ ಕಮ್ ನಹಿ ಹೋ ಸಕ್ತಾ. ಮನುಷ್ಯನ ಮಹತ್ವ ಏನಿದೆಯಲ್ಲ, ಮನುಷ್ಯನ ಒಂದು ಕೆಲಸ ಏನಿದೆಯಲ್ಲ, ಅದು ಕಡಿಮೆ ಆಗಲಾರದು. ಯಂತ್ರ ಮಾಡಿದರೂ ಸಹ ಮನುಷ್ಯನ ಕೆಲಸ ಹಾಗೇ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ತೇವೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ, 2 ಜನ ವ್ಯಕ್ತಿ ಇದ್ದಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಅವನೇ ಸಕ್ಸೇನಾ ಪರಿವಾರದ ಮುಖ್ಯಸ್ಥ. ಇಲ್ಲಿ ಕೆಳಗಡೆ ಕೂತಿರುವವನೇ ಸಾಧೋರಾಮ್ ಅಲ್ವಾ. ಈಗ ಈ ಪಾಠವನ್ನು ನಾವು ಓದ್ತಾ ಹೋಗ್ತೇನೆ, ನೀವು ಇದನ್ನು ತಿಳ್ಕೊಳ್ತಾ ಹೋಗಿ. ವರ್ಷೋं से सक्सेना परिवार में, वर्षों से सक्सेना परिवार में काम कर रहा था साधोराम. अचानक एक दिन चलती बस से गिरकर उसे खतरनाक चोट आ गई. उसे अस्पताल में भर्ती कराना पड़ा. सक्सेना परिवार बड़ा था. बेटे बेटियों, नाती पोतियों से घर में हमेशा रौनक और चहल पहल बनी रहती. साधोराम के अस्पताल पहुंच जाने से सभी की तकलीफें बढ़ गई. धीरज सक्सेना से परिवार वालों का यह दुख नहीं देखा गया. तभी परिवार के मुखिया के नाते उन्होंने कोई फैसला किया. इस फैसला के तहत अगले रोज वे रोबोटॉनिक्स कारपोरेशन के कार्यालय जा पहुँचे. बच्चों, इस कहानी का आरंभ के बारे में हम चर्चा करेंगे. ವರ್ಷೋं से, बहुत साल से, ಬಹಳ ವರ್ಷಗಳಿಂದ सक्सेना परिवार में, सक्सेना परिवार में, कुटुंब में काम कर रहा था साधोराम. साधोराम एम नौकर ने सक्सेना परिवार में बहुत सालों से काम कर रहा था. बहुत सालों से काम कर रहा था. ಆ ಸಕ್ಸೇನಾ ಪರಿವಾರದಲ್ಲಿ ಬಹಳ ವರ್ಷಗಳಿಂದ ಸಾಧೋರಾಮ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಕೆಲಸವನ್ನು ನಿರ್ವಹಿಸುತ್ತಿದ್ದನು. ಅಚಾನಕ್, ಸಡನ್ಲಿ, ಕೂಡಲೇ, ಏಕ್ ದಿನ್, ಒನ್ ಡೇ, ಚಲತಿ ಬಸ್ ಸೇ, ಚಲಿಸುವ ಬಸ್ಸಿನಿಂದ, ಗಿರ್ಕರ್, ಬಿದ್ದು, ಉಸೆ ಖತರ್ನಾಕ್ ಚೋಟ್ ಆ ಗಯಿ. खतरनाक चोट आ गई. खतरनाक, खतरे का, भयानक.
ಅವನಿಗೆ ಏನಾಯಿತು ಅಂತಂದರೆ ಆ ಚಲಿಸುವ ಬಸ್ಸಿನಿಂದ ಅವನೇನಾದ ಕೆಳಗಡೆಗೆ ಬಿದ್ದ. ಭಯಂಕರವಾದಂಥ ಅವನಿಗೆ ಏಟು ಬಿತ್ತು. ಯಾರಿಗೆ? ಸಾಧುರಾಮ್ ಕೋ ಚಲ್ತಿ ಬಸ್ ಸೆ ಗಿರ್ಕರ್ ಚೋಟ್ ಲಗಿ. ಅವನಿಗೆ ಏಟು ಬಿತ್ತು. ಉಸೆ ಸಾಧುರಾಮ್ ಕೋ ಹಾಸ್ಪಿಟಲ್ ಮೇ ಆಸ್ಪತ್ರೆಗೆ ಭರ್ತಿ कराना पड़ा. दाखिला लेना. भर्ती कराना का अर्थ होता है बच्चों दाखिला लेना. ಅವನನ್ನು ಏನು ಮಾಡಿದ್ರು ಕೇಳಿದ್ರೆ ಆಸ್ಪತ್ರೆಗೆ ಅವನನ್ನು ದಾಖಲಿಸಿದರು. ಸಾಧುರಾಮನನ್ನು, ಅವನಿಗೆ ಏಟ್ ಬಿದ್ದಿರೋದ್ರಿಂದ ಅವನನ್ನು ಆಸ್ಪತ್ರೆಗೆ ದಾಖಲಿಸಿದರು. और सक्सेना परिवार बड़ा था. सक्सेना मुखिया, घर के मुखिया का घर बहुत ही बड़ा था. ಮನೆ ತುಂಬ ದೊಡ್ಡದಾಗಿತ್ತು. ಅಂದರೆ ಮಕ್ಕಳೇ, ಆ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಬಹಳಷ್ಟು ಇತ್ತು ಅಂತ ಅರ್ಥ. ಹೀಗೆ और क्या है इस घर में कौन कौन रहते थे यह विचार को बताया गया है. ಬೇಟೆ ಬೇಟಿಯೋ, ಬೇಟೆ ಮಕ್ಕಳು ಇದ್ದರು, ಬೇಟಿಯೋ ಹೆಣ್ಣು ಮಕ್ಕಳು ಇದ್ದರು. ನಾತಿ ಪೋತಿಯೋ ಸೆ ಗರ್ಮೆ ಹಮೇಶಾ, ಮೊಮ್ಮಕ್ಕಳು ಆ ಮನೆಯಲ್ಲಿ ಹಮೇಶಾ ರೌನಕ್, ಯಾವಾಗಲೂ ಗಿಜಿಗಿಜಿ ಅಂತಕ್ಕಂಥದ್ದು, ಚಹಲ್ ಪಹಲ್ ಕಿ ರಾತಿ, ಆ ಮನೆ ಯಾವತ್ತೂ ಸಹ ಸಂಪೂರ್ಣವಾಗಿ ಗಿಜಿಗಿಜಿ ಅನ್ನುವಂಥ ಒಂದು ವಾತಾವರಣದಿಂದ ತುಂಬಿತ್ತು. ಆ ಮನೆ ತುಂಬ ಏನಪ್ಪ ಅಂತಂದರೆ ಆ ಮನೆ ಆ ಒಂದು ಸಂಪೂರ್ಣವಾಗಿ ಆ ಒಂದು ಗದ್ದಲದಿಂದ ತುಂಬಿತ್ತು. साधुराम के अस्पताल पहुंच जाने से चोट लगी साधुराम को. ಆ ಏಟು ಬಿದ್ದಿರ್ತಕ್ಕಂಥ ಸಾಧುರಾಮನನ್ನು ನೌಕರನ್ನಾಗಿ ಆ ಮನೆಯಲ್ಲಿ ನೇಮಕವನ್ನು ಮಾಡಿದರು. ಆ ನೌಕರನನ್ನು ಆಸ್ಪತ್ರೆಗೆ ಸೇರಿಸಿದ ಕಾರಣ जाने में सभी की तकलीफें बढ़ गई. तकलीफ का अर्थ क्या है बच्चों? समस्या. साधुराम को अस्पताल में दाखिला लेने के कारण सक्सेना परिवार में समस्याएं, प्रॉब्लम क्या है, बढ़ गई. ಅವನನ್ನು ಆಸ್ಪತ್ರೆಗೆ ಸೇರಿಸಿದ ಒಂದು ಕಾರಣದಿಂದಾಗಿ ಆ ಮನೆಯಲ್ಲಿ ಸಮಸ್ಯೆಗಳು ತುಂಬ ಉಂಟಾದವು. ಸಮಸ್ಯೆಗಳು ಇಲ್ಲಿ ಹೆಚ್ಚಾದವು. धीर सक्सेना से परिवार वालों का यह दुख नहीं देखा गया. धीर सक्सेना ಅವರಿಗೆ ಆ ಪರಿವಾರ ವಾಲೋಂಕ, ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಕ್ಕಳು, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳ ಆ ಒಂದು ಸಮಸ್ಯೆಯನ್ನು ನೋಡಲಾರದೆ ದುಃಖ ನಹಿ ದೇಖಾಗಯ ಅನ್ನೋ ಆ ದುಃಖವನ್ನು ನೋಡೋದಕ್ಕೆ ಅವರಿಗೆ ಆಗಲಿಲ್ಲ. ಅಂದರೆ ಆ ಸಾಧುರಾಮ ಮನೆ ಎಲ್ಲ ಒಂದು ಸಮಸ್ಯೆಯನ್ನು, ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸದ ಒಂದು ಜವಾಬ್ದಾರಿಯನ್ನು ಅವನು ತೋರಿಸ್ತಾ ಇದ್ದ ಅಂತ ನಮ್ಗೆ ಅರ್ಥ ಆಗ್ತದೆ ಮಕ್ಕಳೇ. ಆದರೆ ಸಾಧುರಾಮ ಇಲ್ಲದ ಮನೆ ಸಮಸ್ಯೆಯ ಗೂಡಾಗಿತ್ತು. ಸಮಸ್ಯೆಯಿಂದ ಆ ಮನೆ ತುಂಬಿಕೊಂಡಿತ್ತು. ತಬಿ परिवार के मुखिया के नाते, मुखिया मुख्यस्थ, घर का प्रधान, ಆ ಮನೆಯಲ್ಲಿರ್ತಕ್ಕಂಥ ಪ್ರಧಾನ ಮುಖ್ಯರ ಜೊತೆಗೆ ನಾತೆ ಸಂಬಂಧ ಸೇ, ಅಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಧಾನವಾಗಿರುವಂಥ ವ್ಯಕ್ತಿಗಳ ನಾತೆ ಸಂಬಂಧವನ್ನೇ ಕೊಯ್ ಫೈಸ್ಲಾ ಕಿಯಾ, ಫೈಸ್ಲಾ ತೀರ್ಮಾನ, ಆ ಮನೆಯವರಲ್ಲಿರ್ತಕ್ಕಂಥ ಹಿರಿಯವರ ಜೊತೆಗೆ ಆ ಧೀರ ಸಕ್ಸೇನಾ ಅನ್ನುವಂಥವರು ಚರ್ಚೆಯನ್ನು ಮಾಡಿದ್ರು. ಒಂದು ಫೈಸ್ಲಾ, ಒಂದು ತೀರ್ಮಾನಕ್ಕೆ ಬಂದರು. ಏನು? ಇಸ್ ಫೈಸ್ಲೆ ಕೆ ತಹತ್, ಇಸ್ ಫೈಸ್ಲೆ ಕೆ ತಹತ್, ತಹತ್ का अर्थ क्या है बच्चों? अंतर्गत, ತದನಂತರ. ಈ ಒಂದು ನಿರ್ಧಾರದ ನಂತರ ತಹತ್ ಅಗ್ಲೆ ರೋಜ್, ಮುಂದಿನ ವಾರ, ವೇ ಅವರು धीरज सक्सेना ने रोबोटॉनिक्स कॉरपोरेशन
ಕಾರ್ಯಾಲಯ जा पहुंचे ಆ ಕಾರ್ಯಾಲಯಕ್ಕೆ ಈ ಆಫೀಸಿಗೆ ಕಚೇರಿಗೆ ಇವರು ಏನು ಮಾಡಿದ್ರು ಕೇಳಿದ್ರೆ ಧೀರಜ್ ಸಕ್ಸೇನಾ ಅವರು ತಲುಪಿದರು. ಯಾಕೆ ಅಂತಂದರೆ ಆ ಮನೆಯಲ್ಲಿ ಸಮಸ್ಯೆಗಳ ಸುರಿಮಳೆ ಇತ್ತು. ಈ ಒಂದು ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ಹೋಗಿ ಅಲ್ಲಿ ರೋಬೋಟುಗಳನ್ನು ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕೆ ಇವರು ಧೀರಜ್ ಸಕ್ಸೇನಾ ಅವರು ಆ ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ಇವರೇನು ಮಾಡಿದ್ರು ಕೇಳಿದ್ರೆ ಹೋದರು. धीरज सक्सेना ने रोबोट को खरीद करने के लिए रोबोटोनिक्स कॉरपोरेशन को कार्यालय को पहुंच गए. ಅಲ್ಲಿ ಹೋದರು. आगे बताया गया है वर्ष 2030 के नवंबर का महीना था. दफ्तर अभी खुला ही था. एक रोबोट वैक्यूम क्लीनर से दफ्तर के फर्श को साफ कर रहा था. कंप्यूटर विद कृत्रिम बुद्धि आर्टिफिशियल इंटेलिजेंस का ये समावेश रोबोट में करने में सफल हो गए थे. कुछ रोबोटों में तो मानवीय संवेदन के गुण पैदा करने में भी कंप्यूटर विदों का ये रोबोटिकी वैज्ञानिकों का ये सफल मिली थी. वर्ष 2030 के नवंबर का महीना था. ಧೀರಜ್ ಸಕ್ಸೇನಾ ಅವರು ಆ ರೋಬೋಟನ್ನು ಒಂದು ಖರೀದಿ ಅಥವಾ ರೋಬೋಟಿನ ತರುವ ಒಂದು ವಿಚಾರವಾಗಿ ಈ ರೋಬೋಟೋನಿಕ್ಸ್ ಕಾರ್ಪೊರೇಷನ್ಗೆ ಅವರು ತಲುಪಿದರು. ಅಲ್ಲಿ ಆ ಒಂದು ವರ್ಷ ಕ್ರಿಸ್ತಶಕ 2030ನೇ ವರ್ಷ ನವೆಂಬರ್ ತಿಂಗಳಾಗಿತ್ತು. ದಫ್ತರ್ ಅಭಿ ಖುಲಾ ಹಿ ಥಾ. ದಫ್ತರ್ ಕಚಹರಿ ಆಫೀಸ್ ಅನ್ನುವಂಥದ್ದು ಈಗೀಗ ಅದು ತೆರೆದಿತ್ತು. ಏಕ್ ರೋಬೋಟ್ ಒಂದು ರೋಬೋಟ್ ಅನ್ನುವಂಥದ್ದು वैक्यूम क्लीनर से दफ्तर का फर्श को साफ कर रहा था. ವ್ಯಾಕ್ಯೂಮ್ ಕ್ಲೀನರ್ ಇಲ್ಲಿ ಒಂದು ಏನಪ್ಪ ಅಂತಂದರೆ ವ್ಯಾಕ್ಯೂಮ್ ಕ್ಲೀನರ್ ಅಂತಂದರೆ ಮಕ್ಕಳೇ ಸಫಾಯಿ ಕರ್ನೆ ಕಾ ಏಕ್ ಮಷಿನ್, ಸ್ವಚ್ಛ ಮಾಡತಕ್ಕಂಥ ಒಂದು ಮಷಿನ್ನು ದಫ್ತರ್ ಕೆ ಫರ್ಶ್ ನೆಲವನ್ನು ಸಾಫ್ ಕರ್ ರಹಾ ಥಾ. ಆಫೀಸಿನಲ್ಲಿ ಆ ನೆಲವನ್ನು ಒಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನುವಂಥದ್ದು ಸ್ವಚ್ಛ ಮಾಡ್ತಾ ಇತ್ತು. कंप्यूटर विद कृत्रिम बुद्धि आर्टिफिशियल इंटेलिजेंस का ये समावेश रोबोट में करने में सफल हो गए थे. ಅಲ್ಲಿ ಅವರು ಭೇಟಿ ಆದಂಥ ಸಂದರ್ಭದಲ್ಲಿ ಒಂದು ರೋಬೋಟ್ ಅನ್ನುವಂಥದ್ದು ಅವರಿಗೆ ಭೇಟಿ ಆಗ್ತದೆ. कुछ रोबोटों में तो मानवीय संवेदन का गुण पैदा करने में ಮಾನವೀಯ ಒಂದು ಸಂವೇದನ ಗುಣಗಳು ಸಹ ಆ ರೋಬೋಟ್ನಲ್ಲಿ ಇವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಕಂಪ್ಯೂಟರ್ ವಿದ್ ಏವಂ ರೋಬೋಟೋನಿಕ್ ವೈಜ್ಞಾನಿಕೋಂ ಕಾ ಯೇ ಸಫಲ್ ಮಿಲಿ ಥಿ. ಅಲ್ಲಿ ಅವರಿಗೆ ಒಂದು ಮಾನವೀಯ ಒಂದು ಗುಣವನ್ನು ಹೊಂದಿರತಕ್ಕಂಥ ಒಂದು ಕಂಪ್ಯೂಟರ್ ಅನ್ನುವಂಥದ್ದು ಅವರಿಗೆ ಭೇಟಿಯಾಯಿತು ಅನ್ನುವಂಥದ್ದನ್ನು ಈ ಒಂದು ಪರಿಚಯದಲ್ಲಿ ಹೇಳಿದರು. ಹಾಗೆ चर्चा करेंगे बच्चों. काउंटर पर बैठे एक रोबोट ने ही धीरज सक्सेना का स्वागत किया. जी श्रीमान, मैं आपके लिए क्या कर सकता हूँ? जवाब में धीरज सक्सेना बोले, मुझे घरेलू कामकाज करने के लिए एक बुद्धिमान रोबोट की जरूरत है. यह सुनकर काउंटर पर बैठे रोबोट बोला, लेकिन घरेलू कामकाज के लिए बुद्धिमान रोबोट क्यों? आप साधारण रोबोट से भी काम चला सकते हैं. बच्चों, यहाँ धीरज सक्सेना ने रोबोटोनिक्स कार्यालय में पहुंचने के बाद एक रोबोट के सामने यह विचार को चर्चा कर रहे थे. काउंटर पर बैठे एक रोबोट ने ಆ ಕೌಂಟರ್ನಲ್ಲಿ ಕೂತಿರ್ತಕ್ಕಂಥ ಒಂದು ರೋಬೋಟ್ ಧೀರಜ್ ಸಕ್ಸೇನಾ ಕಾ ಸ್ವಾಗತ ಕಿಯಾ, ವೆಲ್ಕಮ್ ಅನ್ನು ಮಾಡ್ತು.
ಅಲ್ಲಿ ಆ ಕೌಂಟರ್ನಲ್ಲಿ ಕುಳಿತಿರ್ತಕ್ಕಂಥ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಅಲ್ಲಿ ಧೀರಜ್ ಸಕ್ಸೇನಾ ಅವರು ಕೌಂಟ್ರಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ರೋಬೋಟ್ ಅನ್ನುವಂಥದ್ದು ಅವರಿಗೆ ವೆಲ್ಕಮ್ ಅನ್ನು ಮಾಡ್ತು. ಏನು? ಜಿ ಶ್ರೀಮಾನ್. ಹೀಗೆ ಅಲ್ಲಿ ಸ್ವಾಗತವನ್ನು ಕುರಿತು ಜಿ ಶ್ರೀಮಾನ್ ಅನ್ನುವಂಥದ್ದು. ಮೈ ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ಹೆಲ್ಪ್ ಮೀ, ನಾನು ನಿಮಗೆ ಏನಾದರೂ ಸಹಾಯವನ್ನು ಮಾಡಬಹುದೇ ಅನ್ನುವಂಥದ್ದನ್ನು ಹೇಳಿತು. ಯಾವುದು? ಒಂದು ಕೌಂಟರ್ನಲ್ಲಿ ಕುಳಿತಿರ್ತಕ್ಕಂಥ ಒಂದು ರೋಬೋಟ್. ಆಮೇಲೆ ಜವಾಬ್ ಮೇ ಧೀರಜ್ ಸಕ್ಸೇನಾ ಬೋಲೆ, ಅದಕ್ಕೆ ಧೀರಜ್ ಸಕ್ಸೇನಾ ಅವರು ಒಂದು ಉತ್ತರವನ್ನು ನೀಡಿದರು. ಏನಪ್ಪ ಬೋಲೆ? ಮುಜೆ ಧೀರಜ್ ಸಕ್ಸೇನಾಕು, ನನಗೆ घरेलू काम करने के लिए, घरेलू काम करने के लिए, ಮನೆಯಲ್ಲಿ ಕೆಲಸವನ್ನು ನಿರ್ವಹಿಸುವುದಕ್ಕೆ, ಮನೆಯಲ್ಲಿ ಕೆಲಸವನ್ನು ನಿರ್ವಹಿಸುವುದಕ್ಕೆ घरेलू काम करने के लिए, काम काज करने के लिए एक बुद्धिमान रोबोट की जरूरत है. ಮನೆಯಲ್ಲಿ ಕೆಲಸವನ್ನು ನಿರ್ವಹಿಸುವುದಕ್ಕೋಸ್ಕರ, घर में काम करने के लिए एक बुद्धिमान रोबोट की ज़रूरत है. यह विचार को धीरज सक्सेना ने कार्यालय में पहुंचकर काउंटर में एक रोबोट के सामने यह विषय को बताया. यह सुनकर, यह खबर या विचार को सुनकर काउंटर पर बैठा रोबोट बोला. ಆ ಕೌಂಟರ್ನಲ್ಲಿ ಕುಳಿತಿರ್ತಕ್ಕಂಥ ರೋಬೋಟ್ ಅನ್ನುವಂಥದ್ದು ಧೀರಜ್ ಸಕ್ಸೇನಾ ಅವರಿಗೆ ಹೇಳಿತು, ಲೇಕಿನ್, ಏಕೆಂದರೆ घरेलू काम काज के लिए, ಮನೆಯಲ್ಲಿ ಕೆಲಸವನ್ನು ಮಾಡುವುದಕ್ಕೋಸ್ಕರ, ಬುದ್ಧಿಮಾನ್ ರೋಬೋಟ್ ಕ್ಯೂ, ನಿಮಗೆ ಯಾಕೆ ಇಂಟೆಲಿಜೆಂಟ್, ಯಾಕೆ ಬುದ್ಧಿವಂತ ರೋಬೋಟೇ ಬೇಕಾಗ್ತದೆ? ತಾವು ಧೀರಜ್ ಸಕ್ಸೇನಾ ಜಿ ಸಾಧಾರಣ ರೋಬೋಟ್ ಸೇ ಬಿ ಕಾಮ್ ಚಲಾ ಸಕ್ತೆ ಹೈ, ನೀವು ಒಂದು ಸಾಮಾನ್ಯವಾಗಿರುವಂತಹ ಸಾಧಾರಣವಾಗಿರ್ತಕ್ಕಂತಹ ರೋಬೋಟಿನಿಂದ ನೀವು ಕೆಲಸವನ್ನು ನಿರ್ವಹಿಸಬಹುದು ಅನ್ನುವಂಥದ್ದನ್ನು ಆ ಕೌಂಟರ್ನಲ್ಲಿ ಕುಳಿತಿರ್ತಕ್ಕಂಥ ಒಂದು ರೋಬೋಟ್ ಅನ್ನುವಂಥದ್ದು ಹೇಳಿತು. और आगे कहता है और क्या है, ಹೀಗೆ ಆ ಒಂದು ವಿಚಾರವನ್ನು ಹೇಳಿದ ಮೇಲೆ ಈ ಒಂದು ಇಷ್ಟು ಆದಮೇಲೆ दरअसल मुझे बुद्धिमान रोबोट चाहिए, मेरे नाती पोतों का होमवर्क कराने के लिए एवं वर्ड प्रोसेसर पर मेरा काम संभालने के लिए भी. ನನಗೆ ಯಾಕೆ ಬುದ್ಧಿವಂತ ರೋಬೋಟೇ ಬೇಕು ಅಂತಂದರೆ, ಇಲ್ಲಿ ಇದನ್ನು ಧೀರಜ್ ಸಕ್ಸೇನಾ ಅವರು ಆ ಸ್ವಾಗತವನ್ನು ಬಯಸಿರತಕ್ಕಂತಹ ರೋಬೋಟಿನಲ್ಲಿ ಹೇಳ್ತು. ದರಸಲ್ ಇಷ್ಟ ಆದರೆ ಮುಜೆ ಬುದ್ಧಿಮಾನ್ ರೋಬೋಟ್ ಚಾಯಿ, ನನಗೆ ನಿಜವಾಗ್ಲೂ ನನಗೆ ಬುದ್ಧಿವಂತ ರೋಬೋಟೇ ಬೇಕಾಗ್ತದೆ. ಮೇರೆ, ನಮ್ಮ ನಾತಿ ಪೋತಿಕ ಹೋಮ್ವರ್ಕ್, ನಮ್ಮ ಮೊಮ್ಮಕ್ಕಳ ಒಂದು ಗೃಹ ಕಾರ್ಯ ಹೋಮ್ವರ್ಕನ್ನು ಮಾಡುವುದಕ್ಕೋಸ್ಕರ, कराने के लिए, गृह कार्य को कराने के लिए एवं वर्ड प्रोसेसर का, ಕಂಪ್ಯೂಟರ್ನಲ್ಲಿ ಆ ವರ್ಡ್ ಪ್ರೊಸೆಸರ್ನ ಕೆಲಸವನ್ನು ನಿರ್ವಹಿಸೋದಕ್ಕೋಸ್ಕರ, ಮೇರಾ ಕಾರ್ ಸಂಭಾಲನೆ ಕೆ ಲಿಯೆ ಬಿ, ನನ್ನ ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೋಸ್ಕರ ನನಗೆ ಬುದ್ಧಿವಂತ ರೋಬೋಟು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸ್ವಾಗತವನ್ನು ಕೋರಿದ ಕಂಪ್ಯೂಟರ್ನಲ್ಲಿ ಆ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದರು. ಟೀಕ್ ಹೈ, ಜೈಸಿ ಆಪ್ಕಿ ಮರ್ಜಿ, ಆಯಿತು ನಿಮ್ಮಿಷ್ಟ, ನೀವು ಖರೀದಿ ಮಾಡೋರು, ನೀವು ತಗೊಂಡು ಹೋಗೋರು, ನಿಮ್ಮ ಇಷ್ಟ, ಆಪ್ಕಿ ಮರ್ಜಿ ಹೈ. जब आप ये ज़्यादा कीमत चुकाकर बुद्धिमान रोबोट की सेवाएं लेने के लिए तैयार ही हैं, ಬಹುಶಃ ನೀವು ज़्यादा कीमत, ಹೆಚ್ಚಿಗೆ ಕೀಮತ್, ಪ್ರೈಸ್, ಬೆಲೆಯನ್ನು ಬುದ್ಧಿಮಾನ್ ರೋಬೋಟ್ಗೆ, ಆ ಬುದ್ಧಿವಂತ ರೋಬೋಟನ್ನು ಸೇವೆಯನ್ನು ಮಾಡುವುದಕ್ಕೋಸ್ಕರ ತಯಾರಿ ಹೈ, ನೀವು ತಯಾರಿಯಾಗಿದ್ದೀರಿ. ತೋ ಹಮೇ ಬಲ ಅಚ್ಚಾ ಕ್ಯಾ ಯತರಾಜ್ ಹೋ ಸಕ್ತಾ ಹೇ, ಇದರಲ್ಲಿ ಈ ಯತರಾಜ್ ಹೋ ಸಕ್ತಾ ಹೇ, आपत्ति, दोष निकालना, यतराज का अर्थ होता है दोष.
ಹೀಗೆ ಅದರಲ್ಲಿ ನನ್ನದೇನು ದೋಷ, ಹಾಗಾಗಿ ನೀವು ನಿಮ್ಮ ಇಷ್ಟ ಬಂದಂತೆ ನೀವು ಆ ಒಂದು ಕಂಪ್ಯೂಟರ್ನ ರೋಬೋಟನ್ನು ನೀವು ಖರೀದಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಹೇಳೋದು. ಹೀಗೆ ಇಷ್ಟೊಂದು ವ್ಯವಹಾರ ನಡೆದ ಮೇಲೆ धीरज सक्सेना को यह रोबोट बहुत ही व्यवहार कुशलता ಚಾಲಾಕ ಲಗ. ಈ ಒಂದು ರೋಬೋಟಿನ ಚಾಲಾಕತನವನ್ನು ಅನಿಸಿತು. सचमुच ग्राहक की नब्ज पकड़ने की कला में यहाँ ये पारंगत लगता था. ಸಚ್ಮುಚ್ ನಿಜವಾಗಿಯೂ ಗ್ರಾಹಕರ ನಬ್ಜ ನಾಡಿಯನ್ನು ಪಕಡ್ನೆ ಕಿ ಕಲಾ ಮೇ ಯಹ ಪಾರಂಗತ ಲಗ್ತಾತ. ಇವು ಆ ಗ್ರಾಹಕರ ನಾಡಿಯನ್ನು ಹಿಡ್ಕೊಳ್ಳುವಂಥ ಒಂದು ಕಲೆಯನ್ನು ಇವು ತಿಳ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ಇವರು ಧೀರಜ್ ಸಕ್ಸೇನಾ ಅವರು ತಿಳ್ಕೊಂಡ್ರು. उस दिन दोपहर की ही कंपनी का एक कार्मिक जो एक रोबोट ही था सक्सेना परिवार में काम करने के लिए रोबोनिल को छोड़ गया. जिस रोबोट का ये ऑर्डर धीरज सक्सेना ने दिया था उसी का नाम रोबोनिल था. रोबोनिल के घर में आ जाने से सभी ने राहत की सांस ली. सुबह नाश्ता कराने, मेहमानों के स्वागत में द्वार खोलने, घर के छोटे बच्चों की कहानियाँ सुनाने, बच्चों को होमवर्क में मदद कराने तथा धीरज सक्सेना का ये वर्ड प्रोसेसर पर काम कराने का अलावा शाम को वह परिवार के फालतू कुत्ते शेरू को घुमाने का काम भी पूरी मुस्तैदी के साथ करने लगा था. बच्चों, उस दिन आ दिन दोपहर को मध्याह्न ಈ ಕಂಪನಿಗೆ ಏಕ ಕಾರ್ಮಿಕ ಕಂಪನಿಯ ಒಬ್ಬ ಕಾರ್ಮಿಕನು ಜೋ ಏಕ್ ರೋಬೋಟ್ ಹೀತ ಒಬ್ಬ ಅವನು ರೋಬೋಟನಾಗಿದ್ದನು. सक्सेना परिवार में धीरज सक्सेना परिवार में काम करने के लिए ಕೆಲಸವನ್ನು ನಿರ್ವಹಿಸುವುದಕ್ಕೋಸ್ಕರ ಕೆಲಸಕ್ಕೋ पूरा करने के लिए रोबोनिल को छोड़ गया. ಆ ರೋಬೋನಿಲ್ ಅನ್ನುವಂಥ ಒಂದು ರೋಬೋಟನ್ನು ಏನು ಮಾಡ್ದ ಕೇಳಿದ್ರೆ ಬಿಟ್ಟ. ಜಿಸ್ ರೋಬೋಟ್ ಕಾಯಿ ಆರ್ಡರ್, ಈ ರೋಬೋಟಿನ ಆರ್ಡರನ್ನು ಧೀರಜ್ ಸಕ್ಸೇನಾನೇ ಯಾತ, ಈ ಒಂದು ರೋಬೋಟನ್ನು ಆರ್ಡರನ್ನು ಮಾಡಿದ್ದ. ಉಸಿ ಕಾ ನಾಮ್ ರೋಬೋನಿಲ್ ತಾ, ಅದರ ಹೆಸರೇ ರೋಬೋನಿಲ್ ಆಗಿತ್ತು. ಮಕ್ಕಳೇ, ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ, ಧೀರಜ್ ಸಕ್ಸೇನಾ ಕೆ ಘರ್ ಮೇ ಕಾಮ್ ಕರ್ನೆ ವಾಲೆ ರೋಬೋಟ್ ಕಾ ನಾಮ್ ಕ್ಯಾ ತಾ, ನೀವು ರೋಬೋನಿಲ್ ಅನ್ನುವಂಥದ್ದು ಬರಿಬೇಕಾಗ್ತದೆ. ರೋಬೋನಿಲ್ ಕೆ ಘರ್ ಮೇ ಆ ಜಾನೆ ಸೇ, ಆ ರೋಬೋನಿಲ್ ಆ ಧೀರಜ್ ಸಕ್ಸೇನಾರ ಮನೆಗೆ ಬಂದ ಮೇಲೆ ಸಬೀನೇ ಎಲ್ಲರೂ ಕೂಡ ರಾಹತ್ ಕಿ ಸಾನ್ಸ್ಲಿ, ಅವರೆಲ್ಲರೂ ಸಹ ಏನಾಯಿತು ಕೇಳಿದ್ರೆ ಅವರ ಮನೆಗೆ ಬಂದ ಮೇಲೆ ಅಲ್ಲಿ ಸಂಪೂರ್ಣವಾಗಿ ಅವರ ಎಲ್ಲ ಒಂದು ದಾರಿಯು ಅನ್ನುವಂಥದ್ದು ಸಾನ್ಸ್ಲಿ, ಅವರ ನಿಟ್ಟುಸರನ್ನು ಬಿಟ್ಟರು. ಯಾಕೆ ಅಂತಂದರೆ ಎಲ್ಲರ ಕೆಲಸವನ್ನು ಈ ರೋಬೋನಿಲ್ ಅನ್ನುವಂಥದ್ದು ನಿರ್ವಹಿಸ್ತಾ ಇತ್ತು. ಅದೇನು ಮಾಡ್ತಾ ಇತ್ತು ಆ ರೋಬೋನಿಲ್? ಕ್ಯಾ ಕಾಮ್ ಕರ್ತಾ ತಾ? ಸುಬಹ ನಾಸ್ತಾ ಕರಾನೆ, ಬೆಳಗ್ಗೆ ನಾಸ್ತಾ ಬ್ರೇಕ್ಫಾಸ್ಟ್ ಅಂತ ಏನು ಕರೀತಾರಲ್ಲ ಮಕ್ಕಳೇ, ನೀವು ತಿಂಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಆ ರೋಬೋನಿಲ್ ಅನ್ನುವಂಥದ್ದು ಮಾಡ್ತಾ ಇತ್ತು. ಮೆಹಮಾನೋಂ ಕೆ ಸ್ವಾಗತ್ ಮೇ ದ್ವಾರ್ ಕೋಲ್ನೆ, ಆ ಒಂದು ಮೆಹಮಾನ್ ಅತಿಥಿಗಳು ಮನೆಗೆ ಧೀರಜ್ ಸಕ್ಸೇನಾಕ್ಕೆ घर में प्रवेश करने से पहले तो इस तरह से द्वार को खोलते थे. ಆ ಒಂದು ಬಾಗಿಲನ್ನು ತೆರಿತಕ್ಕಂಥ ಕೆಲಸ ಆ ರೋಬೋನಿಲ್ ಅಂತಕ್ಕಂಥದ್ದು ಮಾಡ್ತಾ ಇತ್ತು. ಗರ್ಕೆ ಚೋಟೆ ಬಚ್ಚೋಂಕು, ಮನೆಯಲ್ಲಿರ್ತಕ್ಕಂಥ ಸ್ಮಾಲ್ ಚಿಕ್ಕ ಮಕ್ಕಳುಗಳ ಕಥೆಗಳನ್ನು, ಸಣ್ಣ ಮಕ್ಕಳಿಗೆ ಕಥೆಗಳನ್ನು ಸುನಾನೆ, ಹೀಗೆ ಆ ಮಕ್ಕಳಿಗೆ ಕಥೆಗಳನ್ನು ಹೇಳ್ಕೊಳ್ಳುವಂಥದ್ದು. ಬಚ್ಚೋಂಕು ಹೋಮ್ವರ್ಕ್ ಮೇ ಮದದ್ ಕರ್ನೆ, ಆ ಮಕ್ಕಳಿಗೆ ಆ ಹೋಮ್ವರ್ಕ್ ಗೃಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ತಥಾ ಧೀರಜ್ ಸಕ್ಸೇನಾ ಕೆ ವರ್ಡ್ ಪ್ರೊಸೆಸರ್ ಕೆ ಕಾಮ್ ಕರ್ನೆ ಕಾ ಅಲಾವಾ,
ಹೀಗೆ ಆ ಧೀರ ಸಕ್ಸೇನಾರ ವರ್ಡ್ ಪ್ರೊಸೆಸರ್ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಆ ಒಂದು ರೋಬೋನಿಲ್ ಅನ್ನುವಂಥದ್ದು ನಿರ್ವಹಿಸ್ತಾ ಇತ್ತು. ಆ ಧೀರ ಸಕ್ಸೇನಾರ್ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ರೋಬೋ. ಅದರ ಜೊತೆಗೆ ಅಲಾವಾ ಹೊರತಾಗಿ ಶಾಮ್ ಕೋ ಸಾಯಂಕಾಲ ಮೇ वह परिवार के धीरज सक्सेना के परिवार में एक फालतू के कुत्ते ಒಂದು ಸಾಕು ನಾಯಿ ಇತ್ತು ಅವ್ರ ಮನೆಯಲ್ಲಿ. ಅದಕ್ಕೆ ಹೆಸರನ್ನು ಇಟ್ಟಿದ್ರು ಮಕ್ಕಳೇ ಶೇರು ಅಂತ ಹೇಳ್ತಾ ಇದ್ರು. ಧೀರಜ್ ಸಕ್ಸೇನಾಕ್ಕೆ ಮನೆಯಲ್ಲಿ ಇರ್ತಕ್ಕಂಥ ನಾಯಿ ಹೆಸರು ಅಂತ ಏನು ಕೇಳ್ತಾರೆ ಮಕ್ಕಳೇ, ನೀವು ಶೇರು ಅಂತ ಬರಿಬೇಕಾಗ್ತದೆ. ಗುಮಾನೆ ಕಾ ಕಾಂಬಿ ಪೂರಿ ಮುಸ್ತೈದಿ, ಸಂಪೂರ್ಣವಾಗಿರ್ತಕ್ಕಂಥ ಮುಸ್ತೈದಿ ಜವಾಬ್ದಾರಿ ಅನ್ನುವಂಥದ್ದು ಇದೇನು ಮಾಡ್ತು ಕೇಳಿದ್ರೆ ತಗೊಳ್ತು. ಯಾರ್ದು? ರೋಬೋನಿಲ್ ಅನ್ನುವಂಥದ್ದು ಕೆ ಸಾಥ್ ಕರಾನೆ ಲಗಾತ. ಹೀಗೆ ಆ ಮನೆಯಲ್ಲಿ ಆ ಧೀರ ಸಕ್ಸೇನಾಕ್ಕೆ ಗರ್ಮೆ ಮನೆಯಲ್ಲಿ ಎಲ್ಲ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. ಮತ್ತು ಆ ಒಂದು ಸಾಯಂಕಾಲದ ಸಂದರ್ಭದಲ್ಲಿ ಆ ಶೇರು ಅನ್ನುವಂಥ ನಾಯಿಯನ್ನು ತಿರುಗಾಡಿಸುವಂಥ ಕೆಲಸವನ್ನು ರೋಬೋನಿಲ್ ಅನ್ನುವಂಥದ್ದು ನಿರ್ವಹಿಸ್ತಾ ಇತ್ತು. आगे चर्चा करेंगे बच्चों। रोबोनिल रोज शाम को शेरों को टहलाने के लिए ले जाता था। ऐसे में एक दिन उसकी मुलाकात रोबोद्वीप से हो गई। रोबोद्वीप उसी मोहल्ले में रहने वाले शर्मा परिवार के कुत्ते जबरू को घुमाने आया करता था। दोनों रोबोटों के बीच दोस्ती हुई तो शेरू और जबरू भी आपस में हिल मिल गए। बच्चों, ಈ ರೋಬೋಟ್ಗಳು ಹೇಗೆ ಭೇಟಿಯಾದವು, ಯಾವ ಸಂದರ್ಭದಲ್ಲಿ ಇವು ಭೇಟಿಯಾದವು, ಯಾವ ವಿಷಯಗಳ ಬಗ್ಗೆ ಇವು ಚರ್ಚೆಯನ್ನು ಮಾಡ್ತಾ ಇದ್ದಿದ್ದವು ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಚಿತ್ರದಲ್ಲಿ ತೋರಿಸಿದಾರಲ್ವಾ. ಒಂದು ರೋಬೋದ್ವೀಪ್, ಇನ್ನೊಂದು ರೋಬೋನಿಲ್ ಅನ್ನುವಂಥದ್ದು. ಹೀಗೆ ಅವು ಎರಡು ರೋಬೋನಿಲ್ ಮತ್ತು ರೋಬೋದ್ವೀಪಗಳು ಮಿಲನ ಆದಂಥ ಸಂದರ್ಭದಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ತೇವೆ. ರೋಬೋನಿಲ್ ರೋಜ್ ಶಾಮ್ಕೋ, ಆ ರೋಬೋನಿಲ್ ಅನ್ನುವಂಥದ್ದು ಧೀರ ಸಕ್ಸೇನಾ ಪರಿವಾರದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ರೋಬೋಟ್ ಅನ್ನುವಂಥದ್ದು ಸಾಯಂಕಾಲ ಶೇರು ಕೋ ಟಹಲಾನೆ ಕೇಲಿಯೇ ಗುಮಾನೆ ಕೇಲಿಯೇ ತಿರುಗಿಸೋದಕ್ಕೋಸ್ಕರ ಸುತ್ತಾಡೋದಕ್ಕೋಸ್ಕರ ಲೇ ಜಾತಾತ, ಅದು ತಗೊಂಡು ಹೋಗ್ತಾ ಇತ್ತು. ಏಸೇಮೆ, ಇಂಥ ಒಂದು ಸಂದರ್ಭದಲ್ಲಿ ಏಕ್ ದಿನ್, ಒಂದು ದಿನ, ಉಸ್ಕಿ ಮುಲಾಕಾತ್ ಕಾ ಅರ್ಥ ಹೋತಾ ಹೈ ಬಚ್ಚೋ ಬೇನ್ ಮಿಲನ್, ರೋಬೋದ್ವೀಪ್ ಸೇ ಹೋ ಗಯಿ. ರೋಬೋದ್ವೀಪ್ ಅಂತಕ್ಕಂಥದ್ದು ಇದು ಒಂದು ರೋಬೋಟು. ಆ ರೋಬೋನಿಲ್ ಅನ್ನುವಂಥ ಧೀರ ಸಕ್ಸೇನಾ ಪರಿವಾರದಲ್ಲಿರ್ತಕ್ಕಂಥ ಒಂದು ರೋಬೋಟ್, ಆ ರೋಬೋದ್ವೀಪ್ ಅನ್ನುವಂಥ ಇನ್ನೊಂದು ರೋಬೋಟಿನ ಜೊತೆಗೆ ಮಿಲನ ಆಯಿತು, ಭೇಟಿ ಆಯಿತು. ಈ ರೋಬೋದ್ವೀಪ್ ಎಲ್ಲಿ ಕೆಲಸ ಇತ್ತು ಅಥವಾ ಎಲ್ಲಿ ಇತ್ತು, ವಾಸವಾಗಿತ್ತು ಅನ್ನುವಂಥದ್ರ ಬಗ್ಗೆ ಮುಂದೆ ಹೇಳ್ತಿದ್ದಾರೆ. ರೋಬೋದ್ವೀಪ್ ಉಸಿ ಮೊಹಲ್ಲೆ ಮೇ, ಅದೇ ಒಂದು ಓಣಿಯಲ್ಲಿ, ರೋಬೋದ್ವೀಪ್ ಅನ್ನುವಂಥದ್ದು ಅದೇ ಒಂದು ಓಣಿಯಲ್ಲಿ, ರಹನೆ ವಾಲೆ ವಾಸಿಸುವ ಶರ್ಮಾ ಪರಿವಾರಕ್ಕೆ, ಶರ್ಮಾ ಅನ್ನುವಂಥ ಒಂದು ಕುಟುಂಬದವರ ಕುತ್ತೆ ನಾಯಿಯ ಜಬರು ಕೋ ಗುಮಾನೆ ಆಯಾ ಕರ್ತಾತ, ಜಬರು ಅನ್ನುವಂಥ ನಾಯಿಯನ್ನು ತಿರುಗಾಡಿಸುವುದಕ್ಕೆ ಅದು ಬಂದಿತ್ತು. ದೋನೋ ರೋಬೋಟ್ಗೆ ಬೀಚ್ ದೋಸ್ತಿ ಹುಯಿ, ಎರಡು ಆ ರೋಬೋಟ್ಗಳ ಮಧ್ಯ ಅದು ಗೆಳೆತನ ಆಯಿತು. दोस्ती हुई तो शेरू और जबरू भी आपस में हिल मिल गए. ಅವು ಎರಡೂ ಸಹ ಅವು ಭೇಟಿಯಾದವು, ರೋಬೋದ್ವೀಪ್ और रोबोनिल. इस तरह से दोनों रोबोट के मुलाकात के बारे में यह विषय को बताया गया है. अच्छा बच्चों, अब तक ये रोबोट की संबंधित धीर सक्सेना के घर में काम करने वाले रोबोनिल और शर्मा परिवार में काम करने वाले और एक रोबोद्वीप रोबोट के विचार के बारे में हम चर्चा किए गए हैं. आज 10वीं कक्षा विद्यार्थियों को धन्यवाद.